ಹಾಯ್ ಎಲ್ರಿಗೂ ನಮಸ್ಕಾರ. ಥೈಲ್ಯಾಂಡ್ನ ವ್ಲಾಗ್ 5ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಬಿಗ್ ಬುದ್ಧ ಮತ್ತು ಇನ್ನೊಂದಷ್ಟು ಪ್ಲೇಸಸ್ನ ನೋಡೋದಿತ್ತು. ನಮಗೆ ಬರಬೇಕಾಗಿದ್ದ ವ್ಯಾನು ತುಂಬ ಲೇಟ್ ಆಯಿತು ಅಂತ ಅಲ್ಲೇ ಸ್ವಲ್ಪ ಹೊತ್ತು ಪೂಲ್ ಆಡ್ಕೊಂಡಿದ್ವಿ. ಅಷ್ಟರಲ್ಲಿ ವ್ಯಾನ್ ಬಂತು. ನಾವೀಗ ಮೊದಲಿಗೆ ಹೋಗ್ತಾ ಇರೋದು ಬಿಗ್ ಬುದ್ಧ. ಇದು ಫುಕೆಟ್ನಲ್ಲಿ ಒಂದು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ಬುದ್ಧ ಪ್ರಪಂಚದ ಅತ್ಯಂತ ದೊಡ್ಡ ಬುದ್ಧಗಳಲ್ಲಿ ಇದು ಒಂದು. ಇಲ್ಲಿ ನಮ್ಮ ದುರದೃಷ್ಟಕ್ಕೆ ಆ ಬುದ್ಧ ವಿಗ್ರಹವನ್ನು ರಿನೋವೇಷನ್ ಕೆಲಸಕ್ಕೆ ಅಂತ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ನಾವು ಮುಂದೆಯಿಂದ ನೋಡೋಕ್ಕಾಗಲಿಲ್ಲ. ಸೊ ಹಿಂದೆಯಿಂದನೇ ನೋಡಿ ಖುಷಿ ಪಟ್ವಿ. ಹಾಗೆಯೇ ಅಲ್ಲಿ ಒಂದಷ್ಟು ವ್ಯೂ ಪಾಯಿಂಟ್ಸ್ ಇತ್ತು. ವ್ಯೂ ಪಾಯಿಂಟ್ಸ್ನ ನೋಡಿಕೊಂಡು ಅಲ್ಲಿಂದ ನಾವು ಟೈಗರ್ ಪಾರ್ಕ್ಗೆ ಹೊರಟ್ವಿ. ಫೈನಲ್ ಆಗಿ ನಾವೀಗ ಟೈಗರ್ ಪಾರ್ಕ್ನಲ್ಲಿದ್ದೀವಿ. ಮೊದಲಿಗೆ ನಮಗೆ ಟೈಗರ್ ಪಾರ್ಕು, ಟೈಗರ್ನ ನೋಡಬೇಕು, ಟೈಗರ್ ಜೊತೆ ಫೋಟೋ ಹಿಡ್ಕೋಬೇಕು ಅಂತ ತುಂಬಾ ಉತ್ಸಾಹದಿಂದ ಬಂದ್ವಿ. ಆದರೆ ಇಲ್ಲಿ ಅವುಗಳನ್ನು ನೋಡ್ಕೊಳ್ಳೋ ರೀತಿ ನೋಡಿ ತುಂಬಾ ಬೇಜಾರಾಯಿತು. ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ, ಏನು ಈ ಥರ ಹೋಗಬೇಡಿ, ಅವುಗಳಿಗೆ ಹಿಂಸೆ ಕೊಟ್ಟು ನಿಮಗೋಸ್ಕರ ಅವ್ರನ್ನ ಕೇಜಲ್ಲಿ ಇಟ್ಟಿರ್ತಾರೆ ಅಂತ. ಬಟ್ ನಾವಾಗ ನಮಗೆ ಗೊತ್ತಿಲ್ಲದೇ ನಾವು ಬುಕ್ ಮಾಡಿಬಿಟ್ಟಿದ್ವಿ. ಸೊ ಹೇಗೋ ಬಂದಿದ್ದೀವಲ್ಲ ಅಂತ ಒಳಗಡೆ ಹೋದ್ವಿ. ಮೊದಲನೇ ಹುಲಿ ಪಾಪ ಅದು ಮಲ್ಕೊಬಿಟ್ಟಿತ್ತು. ಸರಿ, ಅದನ್ನು ಡಿಸ್ಟರ್ಬ್ ಮಾಡೋದು ಬೇಡ, ಬೇರೆ ಹುಲಿ ಹತ್ರ ಕರ್ಕೊಂಡೋಗಿ ಅಂತ ಕೇಳ್ಕೊಂಡ್ವಿ. ಸೊ ನೆಕ್ಸ್ಟ್ ಇನ್ನೊಂದು ಹುಲಿ ಹತ್ರ ಕರ್ಕೊಂಡೋದ್ರು. ಅದರ ಜೊತೆಗೆ ಒಂದಷ್ಟು ಫೋಟೋ ಮತ್ತು ವಿಡಿಯೋ ತೊಗೊಂಡು ನಾವೆಲ್ಲ ಫ್ರೆಂಡ್ಸು ಹೊರಗಡೆ ಬಂದ್ವಿ. ಅಲ್ಲಿಂದ ಮುಂದೆ ನಾವು ಹೋಗಿದ್ದು ಫುಕೆಟ್ನ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ಛಲಾಂಗ್ ಟೆಂಪಲ್ಗೆ. ಈ ದೇವಸ್ಥಾನವನ್ನು ಇಲ್ಲಿನ ಜನರು ಆಧ್ಯಾತ್ಮಿಕ ಕುರುಹು ಆಗಿ ಗುರುತಿಸುತ್ತಾರೆ. ಕಾರಣ, ಈ ದೇವಸ್ಥಾನದಲ್ಲಿ ಬುದ್ಧನ ಒಂದು ಮೂಳೆಯನ್ನು ಇಲ್ಲಿ ಪೂಜಿಸಲ್ಪಡುತ್ತದೆ. ಮೊದಲಿಗೆ ನಾವು ಮೊದಲ ಗರ್ಭಗುಡಿಯಲ್ಲಿ ಎಂಟ್ರಾದ್ವಿ. ಅಲ್ಲಿ ಹೋಗ್ತಿದ್ದಂಗೆ 3 ಮಹಾನ್ ಗುರುಗಳ ವಿಗ್ರಹವನ್ನು ಇಲ್ಲಿನ ಜನರು ಆ ಗುರುಗಳ ವಿಗ್ರಹಗಳ ಮೇಲೆ ಗೋಲ್ಡನ್ ಫಾಯಿಲ್ ಪೇಪರ್ನ ಅಂಟಿಸ್ತಿದ್ರು. ನಾವು ಏನಕ್ಕೆ ಅಂಟಿಸ್ತಿದ್ದಾರೆ ಅಂತ ಕುತೂಹಲದಿಂದ ನಾವು ನೋಡಿದ್ವಿ. ಅದಾದಮೇಲೆ ನಾವು ಒಂದೆರಡು ಗಂಧದ ಕಡ್ಡಿ ಹಚ್ಚಿ ಹೊರಗಡೆ ಬಂದ್ವಿ. ನಾವೀಗ ಹೋಗ್ತಾ ಇರೋದು ಈ ದೇವಸ್ಥಾನದ ಮುಖ್ಯ ಗರ್ಭಗುಡಿಗೆ. ನಾವು ಒಳಗಡೆ ಹೋಗ್ತಿದ್ದಂಗೆ ವಿವಿಧಾಕೃತಿಯ ಬುದ್ಧನ ವಿಗ್ರಹಗಳು ನೋಡೋದಕ್ಕೆ ಸಿಗುತ್ತೆ. ನಮಗೆ ಈ ವಿಗ್ರಹಗಳು ನೋಡಿದಾಗ ಅನಿಸಿದ್ದು, ಇದು ಇತ್ತೀಚಿನ ದಿನಗಳಲ್ಲಿ ಮಾಡಿರುವಂತಹ ವಿಗ್ರಹಗಳು. ಈ ಮಧ್ಯದ ವಿಗ್ರಹ ಬಂದು ಪುರಾತನ ವಿಗ್ರಹ. ಆ ವಿಗ್ರಹವನ್ನು ನೋಡ್ತಿದ್ದಂಗೆ ನಮಗೂ ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಬೇಕು ಅನ್ನಿಸ್ತು. ಧ್ಯಾನ ಮುಗಿಸ್ಕೊಂಡು 3ನೇ ಅಂತಸ್ತಿನಲ್ಲಿರುವಂತಹ, ನಾನು ಇದಕ್ಕೂ ಮುಂಚೆ ಹೇಳಿದಂತಹ ಆ ಬುದ್ಧನ ಮೂಳೆ ಏನಿದೆ ಅದನ್ನು ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿನ ಭಕ್ತಾದಿಗಳು ನಮ್ಮ ದೇವಸ್ಥಾನಗಳ ಹಾಗೆಯೇ ಅಲ್ಲಿ ಈ ಗರ್ಭಗುಡಿಯು ಅತಿ ಎತ್ತರದಲ್ಲಿರೋದ್ರಿಂದ ಈ ದೇವಸ್ಥಾನದ ಮೇಲೆ ಹತ್ತಿದಾಗ ಸುತ್ತಮುತ್ತಲಿನ ಎಲ್ಲ ಗರ್ಭಗುಡಿಗಳು ನೋಡೋದಕ್ಕೆ ಸಿಗುತ್ತೆ. ಅಲ್ಲಿಂದ ನಾವು ಹೋಗಿದ್ದು ಕ್ಯಾರನ್ ವ್ಯೂ ಪಾಯಿಂಟ್ಗೆ. ಇಲ್ಲೂ ಅಷ್ಟೇ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿತ್ತು. ಸಂಜೆ ಆಗಿದ್ದರಿಂದ ವ್ಯೂ ಪಾಯಿಂಟ್ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಅಷ್ಟೊತ್ತಿಗಾಗಲೇ ಸಂಜೆ ಆಗಿತ್ತು. ಸುತ್ತಾಡಿ ಎಲ್ರಿಗೂ ಟಯರ್ಡ್ ಆಗಿತ್ತು. ಸಣ್ಣದಾಗಿ ಸ್ನ್ಯಾಕ್ ಹಾಕ್ಕೊಂಡ್ವಿ. ಆಮೇಲೆ ರೂಮ್ಗೆ ಹೋಗಿ ರೆಡಿಯಾಗಿ ನಾವು ಹೋಗಿದ್ದೆ ಅಟಾಂಗ್ ಬೀಚ್ಗೆ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿದ್ರಿ, ನೀವು ಹೋಗ್ತಿರೋ ಸ್ಟ್ರೀಟಲ್ಲಿ ಏನೇನಿರುತ್ತೆ ಅಂತ. ಒಂದ್ಸರಿ ನೀವು ನೋಡ್ಕೊಬಿಡಿ. ಈ ಥರದ್ದೇ ಸುಮಾರು ಅಂಗಡಿಗಳಿರುತ್ತೆ, ಪಬ್ಗಳಿರುತ್ತೆ, ಮಸಾಜ್ ಸೆಂಟರ್ಸ್ ಇರುತ್ತೆ. ಜೊತೆಗೆ ಒಂದಷ್ಟು ಗೇಮಿಂಗ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಜೊತೆಗೆ ವಿವಿಧ ರೀತಿಯ ಗುಂಡು ತುಂಡು ಎಲ್ಲ ಸಿಗುತ್ತೆ. ಸೊ ಅಲ್ಲಿಂದ ಹಾಸ್ಟೆಲ್ಗೆ ಬಂದ್ವಿ. ಅಲ್ಲಿ ಬಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಮಾಡಿದ್ವಿ. ಅದಾದಮೇಲೆ ನಾವೆಲ್ಲ ಸೇರಿ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿ ಊಟ ಮುಗಿಸಿ ಬಂದು ರೂಮಲ್ಲಿ ಸೆಟ್ಲಾದ್ವಿ. ನಾವು ಇವತ್ತಿಗೆ ಮಾಡಿದ್ದಿಷ್ಟೇ. ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.